ಓಂ ಗುರುಭ್ಯೋ ನಮಃ. ಕರ್ಕಾಟಕ ರಾಶಿ ಜುಲೈ 2025. ಪ್ರಿಯ ವೀಕ್ಷಕರೇ, ಮಾಸ ಭವಿಷ್ಯಕ್ಕೆ ಸ್ವಾಗತ ಕೋರುತ್ತಾ ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ಈ ಮಾಸದಲ್ಲಿ ಬುಧ ಗ್ರಹವು 5ನೇ ತಾರೀಖಿನವರೆಗೆ ಲಾಭಸ್ಥಾನದಲ್ಲಿ ಇರುತ್ತಾರೆ. 6ನೇ ತಾರೀಖಿನ ನಂತರ ನಿಮ್ಮ ಮನೆಗೆ ಬುಧನ ಆಗಮನವಾಗಿ ನಷ್ಟ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಮತ್ತೊಂದು ಬೆಳವಣಿಗೆ ಏನೆಂದರೆ, ಕುಜಗ್ರಹವು 5ನೇ ತಾರೀಖಿನವರೆಗೆ ನಿಮ್ಮ ರಾಶಿಯಲ್ಲೇ ಇದ್ದುದರಿಂದ ನೀಚ ಸ್ಥಾನ ಗೋಚರಿಸ್ತಾ ಇದೆ. 5 ಮತ್ತು 10ನೆಯ ಮನೆಯ ಅಧಿಪತಿಯಾದಂತಹ ಕುಜಗ್ರಹ ಈ ತಿಂಗಳ 6ನೇ ತಾರೀಕು ಮುಂದಿನ ರಾಶಿಗೆ ಹೋಗಿ ಮಿತ್ರನ ಸ್ಥಾನ ಅಂದರೆ ಲಾಭಸ್ಥಾನಕ್ಕೆ ಬರ್ತಾ ಇರೋದು ಇದೊಂದು ಒಳ್ಳೆಯ ಶುಭ ವಿಚಾರವಾಗಿರುತ್ತೆ. ಕರ್ಮಸ್ಥಾನದಲ್ಲಿ ಬರುವಂತಹ ಕುಜನಿಂದ ನಿಮ್ಮ ವೃತ್ತಿಯಲ್ಲಿ ಬದಲಾವಣೆಯನ್ನು ಕಾಣಬಹುದು. ಹೊಸ ಉದ್ಯೋಗ, ಪ್ರಮೋಷನ್, ನಿಮ್ಮ ಪ್ರಯತ್ನ ಇರಲಿ. ಪೂರ್ವ ಪುಣ್ಯ ಸ್ಥಾನಗಳು ಲಭಿಸುತ್ತೆ. ಕೋರ್ಟು ಕಚೇರಿಗಳಿಂದ ಅನುಕೂಲವಾಗುತ್ತೆ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸಕ್ಸಸ್ ಅನ್ನೋದು ಕಾಣ್ತೀರಾ. ಸೂರ್ಯಗ್ರಹ ನಿಮಗೆ ಈ 14ನೇ ತಾರೀಖಿನವರೆಗೆ ಲಾಭಸ್ಥಾನದಲ್ಲಿದೆ. 15ನೇ ತಾರೀಖಿನಿಂದ ಲಾಭಸ್ಥಾನದಿಂದ ನಷ್ಟಸ್ಥಾನಕ್ಕೆ ಬರ್ತಾ ಇದ್ದಾರೆ. ಇದರಿಂದ ಮನೆಯಲ್ಲಿ ಸ್ವಲ್ಪ ಮಟ್ಟದಲ್ಲಿ ತೊಡಕಾಗಬಹುದು. 25ನೇ ತಾರೀಖು ಶುಕ್ರಗ್ರಹ ಸ್ವಕ್ಷೇತ್ರಕ್ಕೆ ಬರ್ತಾರೆ. ಇದರಿಂದ ಏನೂ ತೊಂದರೆ ಇಲ್ಲ. ನಿಮಗೆ ಗುರುಬಲವಿಲ್ಲದ ಕಾರಣ ಶುಭ ಕಾರ್ಯ ವಿಳಂಬವಾಗುತ್ತೆ, ಹಣ ವ್ಯಯವಾಗುತ್ತೆ. ದುಡ್ಡು ನೀವು ಖರ್ಚು ಮಾಡಬೇಕು ಅಂತ ಮಾಡಲ್ಲ. ಗುರುವಿನ ಪ್ರಾಬಲ್ಯ ಇಲ್ಲದಿರುವ ಕಾರಣಕ್ಕಾಗಿ ಖರ್ಚು ವೆಚ್ಚಗಳು ತಾನಾಗಿ ಉತ್ಪತ್ತಿಯಾಗುತ್ತೆ. ಎಚ್ಚರಿಕೆಯಿಂದ ಇದ್ದು ಖರ್ಚುಗಳ ಕಡೆ ಗಮನ ಕೊಡಿ. ಹಾಗೆಯೇ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳು ಅಂದರೆ ಶೀತದಿಂದ ಕೂಡಿದ ನೆಗಡಿ, ಕಫದಿಂದ ಕೂಡಿದಂತಹ ಕೆಮ್ಮು, ಶ್ವಾಸಕೋಶದ ತೊಂದರೆ ಈ ರೀತಿ ನಿಮ್ಮನ್ನು ಕಾಡಬಹುದು. ಆದಷ್ಟು ಬೆಚ್ಚಗಿದ್ದು ಆರೋಗ್ಯದ ಕಡೆ ಜಾಗ್ರತೆ ವಹಿಸಿ. ನಿಮಗೆ ಗುರುಬಲವಿಲ್ಲದಿದ್ದರೂ ಶನಿಯ ಬಲವಿದೆ. ಭಾಗ್ಯಸ್ಥಾನದಲ್ಲಿ ಶನಿ ಪರಮಾತ್ಮನು ಇರೋದರಿಂದ ಯಥೇಚ್ಛವಾಗಿ ಭಾಗ್ಯವನ್ನು ಕೊಡ್ತಾರೆ. ಅವರಿಂದ ತೊಂದರೆ ತೊಡಕುಗಳಿಲ್ಲ. ಗುರುವಿನ ಕೃಪೆಗಾಗಿ ಗುರು ದೇಗುಲಗಳನ್ನು ದರ್ಶನ ಮಾಡಿ. ಹಾಗೆಯೇ ವಿಶೇಷವಾಗಿ 10ನೇ ತಾರೀಕು ಗುರುಪೌರ್ಣಮಿ, ವ್ಯಾಸಪೌರ್ಣಮಿ ಇದೆ. ಆ ದಿನದಂದು ಶ್ರೀ ಗುರುದತ್ತ ದತ್ತಾತ್ರೇಯ ದೇವಸ್ಥಾನದ ದರ್ಶನ ಮಾಡಿ, ದಕ್ಷಿಣಾಮೂರ್ತಿಯ ದರ್ಶನ ಮಾಡಿ, ಅಥವಾ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ. ಜೊತೆಗೆ ನಿಮಗೆ ವಿದ್ಯೆ ಕಲಿಸಿದ ಅಥವಾ ನಿಮಗೆ ಬದುಕಿಗೆ ದಾರಿ ತೋರಿಸಿದ ವ್ಯಕ್ತಿಯನ್ನು ಗುರುವಾಗಿ ಭಾವಿಸಿ ಅವರಿಗೆ ಫಲಹಾರ ಕೊಡುವುದರ ಮೂಲಕ ಆಶೀರ್ವಾದ ಪಡೆಯಿರಿ. ನಿಮಗೆ ಶ್ರೇಯಸ್ಸು ಸಿಗುತ್ತೆ. ಅದಕ್ಕೆ ನಮ್ಮ ದಾಸವರಣ್ಯರು ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಕುತಿ ಎಂಬುದಾಗಿ. ಆದ್ದರಿಂದ ಗುರು ಸೇವೆಯನ್ನು ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಒಳ್ಳೆಯದಾಗುತ್ತೆ. ಜುಲೈ ತಿಂಗಳ 28ರವರೆಗೂ 4 ಮತ್ತು 11ನೇ ಸ್ಥಾನದ ಶುಕ್ರ 10ನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಇದ್ದಾರೆ. ನಂತರದಲ್ಲಿ ಬಾಕಿಯ ಸ್ಥಾನಕ್ಕೆ ಬರ್ತಾರೆ. ಅಲ್ಲಿಯವರೆಗೂ ವ್ಯವಹಾರಗಳು ತ್ವರಿತಗತಿಯಲ್ಲಿ ಆಗೋಲ್ಲ, ನಿಧಾನವಾಗುತ್ತೆ. ಓಡಾಟ ಜಾಸ್ತಿಯಾಗಿ ಆಯಾಸ, ಮನೆಯ ಸಂಸಾರದಲ್ಲಿ ಮನಸ್ತಾಪ, ಸುಖ ಅನ್ನೋದು ಕಡಿಮೆ ಆಗುತ್ತೆ. 29ರಿಂದ ನಿಮಗೆ ಶುಕ್ರನ ಕೃಪಾಕಟಾಕ್ಷ ಪ್ರಾಪ್ತಿಯಾಗುತ್ತೆ. ಅಲ್ಲಿಂದ ಚೇತರಿಕೆ ಕಾಣ್ತೀರಾ. ಒಳ್ಳೆಯ ಮನಸ್ಥಿತಿ ಉಂಟಾಗಿ ಸುಖ ಜೀವನ, ಸುಖ ಭೋಜನ ಕಾಣ್ತೀರಾ. ಸಾಕಷ್ಟು ಮನೋಬಲವನ್ನು ಹೆಚ್ಚಿಸಿಕೊಳ್ಳಿ. ಭಗವಂತನ ಅನುಗ್ರಹವಿದೆ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮಸ್ಕಾರ.